ಯಾವ ಪರ್ಫ್ಯೂಮಾ? ಎಷ್ಟು ಫ್ರೆಶ್ ಆಗಿ ಕಾಣ್ತಿದ್ಯಾ? ಪಾರ್ಲರ್ಗೆ ಹೋಗಿದ್ಯಾ? ನೋ ಪಾರ್ಲರ್, ನೋ ಫೇಶಿಯಲ್. ನೋಡು, ಇದೇ ನನ್ ಫೇವರಿಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಸಿಯಾನ್ ಚಾನಲ್ ವೀಕ್ಷಕರೇ, ಬೆಳಗಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಿನ್ನೆ ಇಡೀ ದೇಶಾದ್ಯಂತ ಭಾರೀ ಚರ್ಚೆಯನ್ನು ಹುಟ್ಟುಹಾಕಿದ್ದು, ಟೀಕೆ ಸುರಿಮಳೆಗೆನ್ನಾಗಿರ್ತಿದ್ದು, ಮಾತಿಗೆ ಮಾತು, ಏಟಿಗೆ ಏಟು, ಎದುರೇಟನ್ನು ಕೊಟ್ಟಿದ್ದಂಥದ್ದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಹೇಳಿಕೆ ಮತ್ತು ಅವರು ಕ್ಷಮೆ ಯಾಚಿಸಿದ್ದು. ಇದರ ಬಗ್ಗೆ ದೇಶಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಯಿತು. ಅಷ್ಟೇ ಯಾಕೆ, ಕಾಂಗ್ರೆಸ್ ಪಕ್ಷದ ಯುವರಾಣಿ ಪ್ರಿಯಾಂಕಾ ವಾದ್ರಾ ಅವರೇ ಇದೊಂದು ಅಕ್ಷಮ್ಯ, ಇದನ್ನು ಯಾವುದೇ ಡಿಫೆನ್ಸ್ ತಗೊಳ್ಳೋಕ್ಕಾಗಲ್ಲ ಅಂತ ಟ್ವೀಟ್ ಮಾಡಿ ಇಡೀ ಹೆಣ್ಣಿನ ಸಂಕುಲಕ್ಕೆ, ಇಡೀ ದೇಶದಲ್ಲಿ ಒಂದು ಸಪೋರ್ಟನ್ನು ಕೊಟ್ಟರು. ಕೇಂದ್ರ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ಮೃತಿ ಇರಾನಿ ಕೂಡ ಲೋಕಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ರು. ಇದಕ್ಕೊಂದು ರಾಷ್ಟ್ರೀಯ ಮಹತ್ವವನ್ನು ತಂದುಕೊಟ್ರು. ರಾಷ್ಟ್ರೀಯ ಮಹಿಳಾ ಆಯೋಗ BJP ಮತ್ತು ಕಾಂಗ್ರೆಸ್ನ ಕೆಲವು ಶಾಸಕಿಯರು ಕೂಡ ರಮೇಶ್ ಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸಿದರು. ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಜೊತೆಗೆ ಕೆಲವು ಇವ್ರು ಯಾಕೆ ಮೌನವಾಗಿದ್ದಾರೆ ಅಂತ ಹೇಳಿ BJP ಮುಖಂಡರು ಪ್ರಶ್ನೆ ಕೇಳ್ತಾಯಿದ್ರು. ಆ ಮೌನವಾಗಿರೋಕ್ಕೆ ತಕ್ಷಣವೇ BJP ಮುಖಂಡರಿಗೆ ಸುದ್ದಿಗೋಷ್ಠಿ ನಡೆಸಿದಾಗಲೇ ಸಂಸತ್ತಲ್ಲೇ ಈ ವಿಷಯವನ್ನು ಎತ್ತಿ ಒಂದು ದೊಡ್ಡ ಇದನ್ನು ಸಂಚಲನ ಉಂಟು ಮಾಡೋದಕ್ಕೆ ಕಾರಣರಾದರು. ಮತ್ತು ಸ್ತ್ರೀ ದ್ವೇಷಿಗಳು ಮತ್ತು ಮಹಿಳೆಯರ ಬಗ್ಗೆ ಇಂಥ ಒಂದು ಮನಸ್ಥಿತಿ ಇರುತ್ತೆ, ಜನಪ್ರತಿನಿಧಿಗಳು ಇನ್ನೂ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂಥೇಳಿ NCW ಅಧ್ಯಕ್ಷೆ ರೇಖಾ ಶರ್ಮಾ, ಅಂದರೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಖಾ ಶರ್ಮಾ ಟ್ವೀಟ್ ಮಾಡಿದ್ರು. ಸ್ಮೃತಿ ಇರಾನಿ ಲೋಕಸಭೆಯ ಪ್ರಶ್ನೆಗಳಿಗೆ ಉತ್ತರಿಸಿದಾಗೇ ಅಜಯ್ ಮಿಶ್ರಾ ಅವರನ್ನು ಲಖೀಂಪುರ ಕೇರಿ ಹಿಂಸಾಚಾರಕ್ಕೆ ಸಂಬಂಧಿಸಿ ವಜಾ ಮಾಡಬೇಕು ಅಂತ ವಿರೋಧ ಪಕ್ಷಗಳ ಪ್ರತಿಭಟನೆ ನಡೆಸ್ತಿರೋ ಅಂಥ ಸಂದರ್ಭದಲ್ಲಿ ಸ್ಮೃತಿ ಇರಾನಿ ಈ ಪ್ರಶ್ನೆಗಳಿಗೆ ಈ ವಿಚಾರವನ್ನು ಇಟ್ಟಿದ್ದರು. ನಿರ್ದಿಷ್ಟ ಪಕ್ಷವೊಂದಕ್ಕೆ ಸೇರಿದ ಶಾಸಕರು ಮಹಿಳೆಯರ ಬಗ್ಗೆ ಗುರುವಾರ ನೀಡಿದ್ದನ್ನು ಕರ್ನಾಟಕ ಎಲ್ಲ ಜನಪ್ರತಿನಿಧಿಗಳು ಖಂಡಿಸುವ ಅಗತ್ಯ ಇದೆ ಅಂಥೇಳಿ ಸ್ಮೃತಿ ಇರಾನಿ ಹೇಳಿದರು. ಆಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮಾತಾಡೋದು ಅನಿವಾರ್ಯ ಆಯಿತು. ಜೊತೆಗೆ BJP ಮುಖಂಡರಾದಂಥ ಅನಿಲ್ ಬಲೂನಿ, ರಾಜೀವ್ ಚಂದ್ರಶೇಖರ್, ರಾಜವರ್ಧನ್ ರಾಥೋಡ್ ಸುದ್ದಿಗೋಷ್ಠಿಗಳು ನಡೆಸಿದ್ರು. ಇವರು ಕೂಡ ರಮೇಶ್ ಕುಮಾರ್ ವಿರುದ್ಧ ಹರಿಹಾಯ್ತು. ಮತ್ತು ಎಲ್ಲರ ಹೇಳೋದು ಇದನ್ನು ನಾಚಿಕೇಡು, ಎಲ್ಲ ಇದು ಹೇಳಿದ್ದಂಥ ಹೇಳಿಕೆಯನ್ನು ಕ್ಷಮೆಯಾಚಿಸಬೇಕು ಅಂತ ಹೇಳಿದ್ರು. ಜೊತೆಗೆ ಇಲ್ಲಿ ಇವರು ಯಾರು ಮೆನ್ಷನ್ ಮಾಡದಿದ್ದು ಏನು ಅಂದರೆ, ರಮೇಶ್ ಕುಮಾರ್ ಅವರ ಹೇಳಿಕೆ ಕೊಟ್ಟಾಗ ಅದನ್ನು ಕೇಳಿ ಮುಸುನಕ್ಕು ಹೌದು ಅಂಥೇಳಿ ಒಳಗೆ ಅನುಮತಿ ಕೊಟ್ಟಂತಹ ಸ್ಪೀಕರ್ ಕಾಗೇರಿ ಅವ್ರ ಬಗ್ಗೆ BJP ಯಾವುದೇ ಚಕಾರ ಎತ್ತಲಿಲ್ಲ. ಕಾಂಗ್ರೆಸ್ ಕೂಡ ಅವರು ಕೂಡ ಕ್ಷಮೆಯಾಚಿಸಬೇಕು ಅಂತೇಳಿ ಒತ್ತಾಯಿಸಲಿಲ್ಲ. ಇನ್ನು ಪ್ರಿಯಾಂಕಾ ಗಾಂಧಿ ಕೂಡ ಹೇಳಿದ ಮೇಲೆ ಇನ್ನು ದೊಡ್ಡ ವಿಷಯ ಆಯಿತು. ಜೊತೆಗೆ ರೇಖಾ ಶರ್ಮಾ, ರಣದೀಪ್ ಸುರ್ಜೇವಾಲಾ, ಕರ್ನಾಟಕ ವಿಧಾನಸಭೆ ಸ್ಪೀಕರ್ ಮತ್ತು ಹಿರಿಯ ಶಾಸಕರ ವರ್ತನೆ ಅವರು ಅಲ್ಲಿ ಕಾಗೇರಿಯವ್ರನ್ನ ಎಳ್ಕೊಂಡು ಬಂದರು. ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಮತ್ತು ಹಿರಿಯ ಶಾಸಕರ ನಡುವೆ ನಡೆದ ಏನು ತಮಾಷೆ ಇದೆಯಲ್ಲ, ಅದು ಜೋಕ್. ಇದು ಇಂಥ ವಿಷಯದಲ್ಲಿ ಜೋಕ್ ಮಾಡೋಂಥದ್ದಲ್ಲ, ಇದು ಅಕ್ಷಮ್ಯ ಅಪರಾಧ, ಈ ಥರ ಮಾಡಬಾರ್ದು. ಇದು ರಮೇಶ್ ಕುಮಾರ್ ಅವರ ಹೇಳಿಕೆ ಹೊರತು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಅಲ್ಲ ಅಂಥೇಳಿ ಅದನ್ನು ವಿಚಾರಿಸಿದ್ರು. ಜೊತೆಗೆ ಸಮಾಜವಾದಿ ಪಕ್ಷದ ಸಂಸದೆ ಜಯಾ ಬಚ್ಚನ್ ಕೂಡ ರಮೇಶ್ ಕುಮಾರ್ ವಿರುದ್ಧ ಹೇಳಿಕೆಯನ್ನು ಕೊಟ್ಟರು. ಹೀಗಾಗಿ ಇದು ಇಡೀ ದಿನ ಒಂದು ರಾಷ್ಟ್ರೀಯ ಮಟ್ಟದ ಸುದ್ದಿ ಆಯಿತು. ರಮೇಶ್ ಕುಮಾರ್ ಬೆಳಗ್ಗೆನೆ ಸದನ ಆರಂಭ ಆಗ್ತಿದ್ದಾಗೆ ಬೇರೆ ಯಾರಿಗೂ ಅವಕಾಶ ಕೊಡದ ಹಾಗೆ ಮತ್ತು ಸ್ಪೀಕರ್ ಮತ್ತು ಇವರು ಏನು ನಡುವೆ ಒಂದು ಒಳ ಒಪ್ಪಂದ ಆಯಿತು, ಅದೇ ಥರ ಒಳ ಒಪ್ಪಂದ ಪ್ರಕಾರ ಇವರು ಕ್ಷಮೆಯನ್ನು ಯಾಚಿಸಿದ್ರು. ಇದ್ರ ಬಗ್ಗೆ ಚರ್ಚೆನೇ ಮಾಡೋದು ಬೇಡ ಅಂತ ಹೇಳಿದ್ರು. ಕೆಲವು ಮಹಿಳೆಯರು ಎದ್ದು ನಿಂತ್ಕೊಂಡ್ರು, ಬಿಡಿ ಅದ್ರ ಬಗ್ಗೆ ಮಾತನಾಡೋದು ಬೇಡ ಅಂಥೇಳಿ ಮಹಿಳೆಯರ ಬಾಯನ್ನು ಮುಚ್ಚಿದ್ರು. ಇದು ಒಂದು ನಾಲಿಗೆಯನ್ನು ಹೇಗೆ ಬೇಕಾದರೂ ಹರಿಬಿಡ್ಬೋದು ಅನ್ನೋಕ್ಕೆ ಇದೊಂದು ಸಾಕ್ಷಿ. ಮತ್ತು ಅದಕ್ಕೆ ಯಾವ ಬೆಲೆ ತೆರಬೇಕಾಗುತ್ತೆ ಅನ್ನೋದು ಕೂಡ ಇದು ಸಾಕ್ಷಿ. ಅಂದರೆ ಸುಮ್ಮನೆ ಇದ್ದು ಹಾವನ್ನು ಬಿಟ್ಕೊಂಡಿರೋದಂಗೆ, ಇರುವೆ ಬಿಟ್ಕೊಂಡಿರೋದಂಗೆ ರಮೇಶ್ ಕುಮಾರ್ ಅವರ ಕೆಲಸ ಆಗಿತ್ತು. ಮನೆಯೊಳಗೆ ಹಾವು ಬಿಟ್ಟು ಅವರು ನೋಡ್ತಾಯಿದ್ರು. ಅಷ್ಟರಲ್ಲಿ ಹವಾಡಿಗರು ಬಂದು ಹಾವನ್ನು ಹಿಡಿದು ಆಚೆ ಬಿಟ್ಟಿದ್ದಾರೆ. ಅವ್ರ ಮನಸ್ಸಲ್ಲಿರೋ ಹಾವು ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ನಾಲಿಗೆಯಲ್ಲಿರೋ ಮೇಲೆ ಹಾವು ಯಾವಾಗ ಹೋಗುತ್ತೋ ಕೂಡ ಗೊತ್ತಿಲ್ಲ. ಇದೊಂದೇ ವಿಚಾರ ಅಲ್ಲ, ಈ ಥರ ಹಾವು ಬಿಡ್ತಾನೆ ಇರ್ತಾರೆ. ಇದಕ್ಕೆ ಅವರಿಗೆ ಹಿರಿಯ ಸದಸ್ಯರು, ವಿಚಾರವಾದಿಗಳು, ಪ್ರಜ್ಞಾವಂತರಂತೂ ಕೂಡ ಎಲ್ಲ ಅವರಿಗೆ ವಿರೋಧ ಭಾವನೆಗಳಿದ್ದಾವೆ. ಆ ತುರಾಯಿಗಳನ್ನು ಸಿಗಿಸ್ಕೊಂಡೇ ಅವರು ಓಡಾಡ್ತಾ ಇರ್ತಾರೆ.
ಸೊ ಮುಂದೆ ಎಂಥ ಪ್ರಕರಣದಲ್ಲಿ ಮತ್ತೊಮ್ಮೆ ಅವ್ರು ಯಾವಾಗ ಅವರು ನಾಲಿಗೆ ಹರಿದಾಡುತ್ತೋ ನೋಡೋಣ. ಇನ್ನು ಸದನಲ್ಲಿ ಅತಿ ಹೆಚ್ಚು ಗಲಾಟೆಯನ್ನು ಮಾಡಿದ್ದು ತಂದಂಥದ್ದು ಒಬ್ಬರ ತಲೆದಂಡಕ್ಕೆ ಕಾಂಗ್ರೆಸ್ ಹಾತೊರಿತಾ ಇದೆ, ಕತ್ತಿ ಹಿಡಿದು ಜಲಪಿಸ್ತಾ ಇದೆ. ಅವ್ರು ಯಾರು ಅಂದರೆ ಭೈರತಿ ಸುರೇಶ್ ಅವರ ರಾಜೀನಾಮೆಯನ್ನು ಕೇಳ್ತಾ ಇದೆ. ಭೂ ಕಬಳಿಕೆ ಆರೋಪ. ಈ ಭೂ ಕಬಳಿಕೆ ಆರೋಪವನ್ನು ಇಟ್ಕೊಂಡು ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಅವರ ಒಂದು ರಾಜೀನಾಮೆಯನ್ನು ಕೇಳ್ತಾ ಇದೆ. ವಿಧಾನ ಪರಿಷತ್ನ BJP ಸದಸ್ಯ ಆರ್ ಶಂಕರ್ ಅವ್ರ ಮೇಲೆ ಭೂ ಕಬಳಿಕೆ ಆರೋಪವನ್ನು ವಿಷಯ ನಿಲುವಳಿ ಸೂಚನೆ ತಂತು. ಆ ಸೂಚನೆಯ ತಂದ ತಕ್ಷಣ ಅವಕಾಶ ನಿರಾಕರಿಸಿದರು BJP. ಇದನ್ನು ವಿರೋಧಿಸಿ ವಿಧಾನಮಂಡಲದ ಎರಡೂ ಸದನದಲ್ಲಿ ಕಾಂಗ್ರೆಸ್ ಸದಸ್ಯರು ಶುಕ್ರವಾರ ಧರಣಿಯನ್ನು ನಡೆಸಿದರು. ಸಚಿವ ಭೈರತಿ ಬಸವರಾಜ್ ಅವರ ರಾಜೀನಾಮೆಗೆ ಕಾಂಗ್ರೆಸ್ ಸದಸ್ಯರು ಪಟ್ಟು ಹಿಡಿದರೆ BJP ಸದಸ್ಯರು ಈ ಚರ್ಚೆಯನ್ನು ಮಾಡಲೇಬಾರ್ದು, ಇದು ಸಬ್ಜುಡೀಸ್ ಆಗುತ್ತೆ ಅಂಥೇಳಿ ಒಂದು ಒತ್ತಡವನ್ನು ತಂದರು. ಇದರಿಂದ ಗದ್ದಲ ಏನು ಉಂಟಾಯಿತ ಕಲಾಪ ನಡೆಸೋದಕ್ಕೆ ಸಾಧ್ಯ ಆಯಿತು. ಸೋಮವಾರಕ್ಕೆ ಈ ಒಂದು ಕಲಾಪವನ್ನು ಮುಂದೂಡಿದರು. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿಷಯವನ್ನು ಪ್ರಸ್ತಾಪಿಸಿದರು. ನ್ಯಾಯಾಲಯದಲ್ಲಿ ಇರೋದರಿಂದ ಇಲ್ಲಿ ಪ್ರಸ್ತಾಪಿಸುವ ಅವಕಾಶ ಇಲ್ಲ ಅಂಥೇಳಿ ಸಭಾಧ್ಯಕ್ಷ ವಿಶ್ವೇಶ ಹೆಗಡೆ ಕಾಗೇರಿ ನಿಯಮಾವಳಿ 60 ಉಲ್ಲೇಖಿಸಿದರು. ಇದನ್ನು ಒಪ್ಪದ ಸಿದ್ದರಾಮಯ್ಯ ಅವರು ಹಿಂದೆ DYSP ಗಣಪತಿ ಅವರ ಆತ್ಮಹತ್ಯೆ ಪ್ರಕರಣ ಮತ್ತು DK ರವಿ ಆತ್ಮಹತ್ಯೆ ಪ್ರಕರಣ, ಎರಡೂ ಪ್ರಕರಣದಲ್ಲಿ BJP ವಿರೋಧ ಪಕ್ಷಗಳಿಗೆ ಯಾವ ರೀತಿ ವರ್ತಿಸ್ತು, ಇದೇ ನಿಯಮಾವಳಿಯಲ್ಲಿ ಹೇಗೆ ಚರ್ಚೆ ತತ್ತು ಅಂದರೆ ಎರಡೂ ನ್ಯಾಯಾಲಯದಲ್ಲಿದ್ದ ವಿಚಾರಣಾ ಪ್ರಕರಣಗಳು ಆದರೂ ಹೇಗೆ ಅದನ್ನು ತಂದು ಅಂದಿನ ಗೃಹ ಸಚಿವರಾಗಿದ್ದಂತಹ ಜಾರ್ಜ್ ಅವರ ರಾಜೀನಾಮೆಯನ್ನು ಪಡ್ಕೊಂಡಿದ್ದು ಕೊಡಿಸಿದ್ದು ಎಲ್ಲವನ್ನು ಕೂಡ ನೆನಪಿಸಿದ್ರು ಆಡಳಿತ ಪಕ್ಷಕ್ಕೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಇದು ಗಲಾಟೆ ಉತ್ತುಂಗಕ್ಕೇರಿತು. ಆದರೂ ಕೂಡ BJP ಕಾಂಗ್ರೆಸ್ನವ್ರಿಗೆ ಯಾವುದೇ ಒಂದು ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಆ ಹಿನ್ನೆಲೆ ಇಟ್ಕೊಂಡೆ ಎರಡೂ ಪಕ್ಷಗಳ ನಡುವೆ ಗಲಾಟೆ ಶುರುವಾಯಿತು. ಪ್ರತಿಭಟನೆಗಳಿಗೆ ಬಾವಿಗಿಳಿದ ಶಾಸಕರು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ಬಸವರಾಜ ಬೊಮ್ಮಾಯಿ ಎರಡೂ ಪ್ರಕರಣಗಳ ಸ್ವರೂಪ ಬೇರೆ ಬೇರೆ, ಅಂದರೆ ಗಣಪತಿಯವರ ಪ್ರಕರಣ ಬೇರೆ, ಭೈರತಿ ಬಸವರಾಜ್ ಅವರ ಪ್ರಕರಣ ಬೇರೆ. ಅವರ ಮೇಲೆ ಖಾಸಗಿ ಭೂಮಿ ವರ್ಗಾವಣೆ ಕುರಿತಾಗಿದೆ. ಆದರೆ ಗಣಪತಿ ಪ್ರಕರಣ ಕೊಲೆ ಶಂಕೆ, ಆದ್ದರಿಂದ ಎರಡೂ ಪ್ರಕರಣ ಹೋಲಿಕೆ ಸರಿಯಲ್ಲ ಅಂತಂದರೆ ಇಲ್ಲಿ ಪ್ರಕರಣಗಳ ಹೋಲಿಕೆ ಮಾಡ್ತಾ ಇಲ್ಲ. ಪ್ರಕರಣಗಳ ಯಾವುದೇ ಇರಲಿ, ಆದರೆ ಅದು ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯದಲ್ಲಿ ಇಲ್ಲ. ನ್ಯಾಯಾಲಯದಲ್ಲಿ ಇರೋದ್ರಿಂದ ಚರ್ಚೆ ಮಾಡಬಾರ್ದು ಅನ್ನೋದಷ್ಟೇ ಇಲ್ಲಿ ಮೂಲ ಆಗಿತ್ತು. ಆದರೆ ಅದನ್ನು ತಪ್ಪಿಸ್ಕೊಂಡು ಸರ್ಕಾರ ಭೈರತಿ ಬಸವರಾಜ್ ಅವರ ತಲೆಯನ್ನು ಕಾಯ್ತಾ ಇದೆ. ಭೈರತಿ ಬಸವರಾಜ್ ಜನಪ್ರತಿನಿಧಿ ಆಗೋದಕ್ಕೆ ಮೊದಲೇ ಆಗಿದಂಥ ಪ್ರಕರಣ ಇದು. ಇಲ್ಲಿ ಪ್ರಸ್ತಾಪಿಸೋದು ಬೇಡ ಅಂಥೇಳಿ ನಿಯಮ 60 ಅಡಿ ಪ್ರಸ್ತಾಪಿಸೋಕ್ಕೆ ಒತ್ತಾಯಿಸೋದು ಶೋಭೆ ತರೋದಿಲ್ಲ. FIR ಹಾಕಿದ ತಕ್ಷಣ ಅಪರಾಧಿ ಆಗೋದಿಲ್ಲ. ಇಲ್ಲಿ ನೈತಿಕತೆಗಿಂತ ಕಾನೂನು ನಿಯಮಾವಳಿಗಳ ಮೂಲಕ ಸದನ ನಡೆಸಲು ಸಾಧ್ಯವಾಗುತ್ತೆ ಅಂಥೇಳಿ ಮುಖ್ಯಮಂತ್ರಿಗಳು ಹೇಳಿದರು. ರಾಜೀನಾಮೆ ಕೇಳೋದು ಸರಿ ಇಲ್ಲ, ಭೂ ವರ್ಗಾವಣೆ ಪ್ರಕರಣ ನ್ಯಾಯಾಲಯ ವಿಚಾರಣೆ ಮಾಡಲಿ, ನಾವಿಲ್ಲಿ ವಿಶ್ಲೇಷಣೆ ನಡೆಯೋದು ಬೇಡ ಅಂಥೇಳಿ ಹೇಳಿದರು. ಇಲ್ಲಿ ಪ್ರಕರಣ ದಾಖಲಿಸೋದಕ್ಕೆ ಮತ್ತು ಅವ್ರ ಮೇಲೆ ವಿಚಾರಣೆ ನಡೆಸೋದಕ್ಕೆ ಆದೇಶ ಕೊಟ್ಟಿರೋದು ಯಾವುದೋ ಒಂದು ಪೊಲೀಸ್ ಠಾಣೆಯಲ್ಲ, ನ್ಯಾಯಾಲಯ ಆರ್ಡರ್ ಕೊಟ್ಟ ಮೇಲೆ ಅವರು ಆ ವಿಚಾರಣೆ ಮುಗಿಯವರೆಗೂ ಅವರು ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ನೀವು ರಾಜೀನಾಮೆ ಪಡ್ಕೋಬೇಕು ಅಂಥೇಳಿ ಸಿದ್ದರಾಮಯ್ಯ ಒತ್ತಾಯಿಸಿದರು. ಇಡೀ ಕಾಂಗ್ರೆಸ್ ಒಕ್ಕೊಲಿಂದ ಒತ್ತಾಯ ಆಗಿತ್ತು. ಆದರೆ ಆ ಒತ್ತಾಯಕ್ಕೆ ಆಡಳಿತ ಪಕ್ಷ ಮಣಿಲಿಲ್ಲ. ಇಲ್ಲಿಗೆ ಕಾರಣ ಇಷ್ಟೇ, ಬೊಮ್ಮಾಯಿ BJP ಸರ್ಕಾರ ಭ್ರಷ್ಟಾಚಾರದಲ್ಲಿ ಹೇಗೆ ಮುಳುಗಿದೆ, ಹೇಗೆ ಇಲ್ಲಿ ಭ್ರಷ್ಟಾಚಾರಿಗಳು ಸೇರಿಕೊಂಡಿದ್ದಾರೆ ಅನ್ನೋದನ್ನು ಬಿಂಬಿಸಬೇಕು, ಜನಗಳ ಮುಂದೆ BJPಯನ್ನು ಬೆತ್ತಲು ಮಾಡಬೇಕು ಅನ್ನೋದಷ್ಟೇ ಕಾಂಗ್ರೆಸ್ನ ಉದ್ದೇಶ. ಒಂದು ವಿಕೆಟ್ ಬಿದ್ದರೆ ಅಲ್ಲಿ BJPಯ ಒಂದು ಇಮೇಜ್ ಏನಾಗುತ್ತೆ ಅನ್ನೋದು ಚೆನ್ನಾಗಿ ಕಾಂಗ್ರೆಸ್ ಗೊತ್ತು. ಅದ ಕಾರಣಕ್ಕೆ ಇದು ರೂಲಿಂಗ್ ಹಿಡ್ಕೊಂಡು ಇಡೀ BJPಯನ್ನು ಕುತ್ತಿಗೆ ಹಿಡ್ಕೊಂಡು ಒದ್ದಾಡಿಸ್ತಾ ಇತ್ತು. ಆದರೂ ಕೂಡ BJPಯವರು ಬಗ್ಲಿಲ್ಲ. ಸೋಮವಾರ ಇದಕ್ಕೆ ವಿಚಾರಣೆಯನ್ನು ಅಥವಾ ಇದನ್ನು ಒಂದು ಚರ್ಚೆಯನ್ನು ಮುಂದೂಡಿದರೆ ಅವಾಗ ಮತ್ತೆ ಕಾಂಗ್ರೆಸ್ ಪಟ್ಟಿ ಹಿಡಿಯುತ್ತಾ ಅಥವಾ BJPಗೆ ಸಡ್ಲೆ ಬಿಡುತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಮತ್ತು ಈ ಕುರಿತಂತನೇ ಈ ತಾರ್ಕಿಕ ಅಂತ್ಯಕ್ಕೆ ತೊಗೊಂಡು ಹೋಗೋವರೆಗೂ ಬಿಡಲ್ಲ. ಭೈರತಿ ಬಸವರಾಜ್, ಆರ್ ಶಂಕರ್ ಮತ್ತು ಇತರ 3 ದಾಖಲೆಗಳನ್ನು ಈಗಾಗಲೇ ಏನು ನಾವೆಲ್ಲ ಸಂಗ್ರಹಿಸಿದ್ದೀವಿ, ಅದು ನ್ಯಾಯಾಲಯದಲ್ಲೂ ಕೂಡ ಇದೆ. ಈ ಪ್ರಕರಣ ನಾವು ತಾರ್ಕಿಕ ಅಂತ್ಯ ತೊಗೊಂಡು ಹೋಗ್ತೀವಿ, ಅಲ್ಲಿವರೆಗೂ ನಾವು ಬಿಡಲ್ಲ, ವಿಧಾನಸಭಾ ಕಲಾಪ ಅಧಿವೇಶನ ನಡೆಸೋದು ಬಿಡಲ್ಲ ಅಂತ ಹೇಳಿದ್ರು. ಇದಕ್ಕೆ ಸಚಿವರುಗಳು ಮತ್ತು ಇವೆಲ್ಲ ಹಾಗಾಗಿ ನಿಮಗೆ ಪ್ರವಾಹ, ನೆರೆ ಸಂತ್ರಸ್ತರು ಇದ್ರ ಬಗ್ಗೆ ನಿಮಗೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡವೇ, ಅದ್ರ ಬಗ್ಗೆ ಉತ್ತರ ಬೇಡವೇ ಅಂತ ಹೇಳಿ ಕಾಂಗ್ರೆಸ್ನವ್ರನ್ನ ಕೆಣಕ್ತಾ ಇದ್ರು. ನೀವು ಅದಕ್ಕೂ ಉತ್ತರ ಕೊಡಬೇಕು, ಇದಕ್ಕೂ ಉತ್ತರ ಕೊಡಬೇಕು, ಅದಕ್ಕೆ ಬೇಡ, ಇದಕ್ಕೆ ಕೊಡ್ತೀವಿ, ಇದಕ್ಕೆ ಕೊಡಲ್ಲ, ಅದಕ್ಕೆ ಕೊಡ್ತೀವಿ ಅಂತ ಅನ್ನೋ ಹಾಗಿಲ್ಲ ಅಂಥೇಳಿ ಕಾಂಗ್ರೆಸ್ನವರು BJPಯ ವಿರುದ್ಧ ಹರಿಹಾಯ್ದರು.
ಇನ್ನು ನಗರಾಭಿವೃದ್ಧಿ ಸಚಿವ ಬಸವರಾಜ್ ಅವರು ಭೂಹರಣೆ ಭಾಗಿಯಾಗಿದ್ದಾರೆ ಅನ್ನೋ ಕುರಿತಂತೆ ವೈದ್ಯಕೀಯ ಶಿಕ್ಷಣ ಸಚಿವ ಡಿ ಕೆ ಸುಧಾಕರ್ ನನ್ನ ಜೊತೆ ಸಂಧಾನಕ್ಕೆ ಮುಂದಾಗಿದ್ರು ಅಂಥೇಳಿ ಎಂ ನಾರಾಯಣಸ್ವಾಮಿ ಹೇಳಿದರು. ಅಂದರೆ ಅದು ಕೂಡ ಒಂದು ದೊಡ್ಡ ಚರ್ಚೆ ಕಾರಣ ಆಯಿತು. ಅಂದರೆ ಯಾವುದೇ ಇದನ್ನು ಚರ್ಚೆ ಮಾಡಬಾರ್ದು ಅನ್ನೋ ರೀತಿಲಿ ಕಾಂಗ್ರೆಸ್ ಸದಸ್ಯ ಎಂ ನಾರಾಯಣಸ್ವಾಮಿ ಅವರ ಮನೆಗೆ ಇವರು ಭೇಟಿ ಕೊಟ್ಟಿದ್ದರಂತೆ. ಆ ಭೇಟಿ ಕೊಟ್ಟು, ಆದರೆ ಸಿದ್ದರಾಮಯ್ಯ ಜೊತೆಗೆ ಸುಧಾಕರ್ ಯತ್ನಿಸಿದ್ರು ಭೇಟಿ ಮಾಡೋದಕ್ಕೆ. ಆದರೆ ಸಿದ್ದರಾಮಯ್ಯ ಸುಧಾಕರ್ ಜೊತೆ ಮಾತಾಡಲಿಲ್ಲ. ಹೀಗಾಗಿ ಚರ್ಚೆ ಭಾಳ ತಾರಕಕ್ಕೇರಿತು. ಇವರು ಕೆ ಸುಧಾಕರ್ ಅವರ ಸಂಧಾನ ಬಿದ್ದೋಯ್ತು. ಭೈರತಿ ಬಸವರಾಜ್ ವಿರುದ್ಧ ಯಾರೂ ಷಡ್ಯಂತ್ರ ಮಾಡ್ತಾಯಿಲ್ಲ. FIR ದಾಖಲು ಸಹ ಅಂತೆ ಕೋರ್ಟ್ ಆದೇಶ ಮಾಡಿದೆ. ಡಿ ಕೆ ಶಿವಕುಮಾರ್ ಮೇಲೆ ಯಾವುದೂ ಕೇಸ್ ಇಲ್ಲ. ಆದರೆ ಭೈರತಿ ಬಸವರಾಜ್ ಮೇಲೆ ವಂಚನೆ ಕೇಸ್ ದಾಖಲಾಗಿದೆ. ಹೀಗಾಗಿ ಅವರ ಮೇಲೆ ಕ್ರಮ ಜರುಗಿಸಬೇಕು ಅಂಥೇಳಿ ಮಿತಿಮೀರಿದ ಭ್ರಷ್ಟಾಚಾರ ನಡೆದಿದೆ, ಅಲ್ಲಿ ಅದು ಅನ್ಯಾಯ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೆರವನ್ನು ಕೊಡಿ, ಅವರಿಗೆ ನ್ಯಾಯನ ಕೊಡಿ ಅಂತ ಹೇಳಿ 2011ನೇ ಸಾಲಿನ 362 ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ KPSC ನೇಮಕಾತಿ ಕುರಿತಂತೆ ಅವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಸಿದ್ಧಗಂಗಾ ಮಠದ ಸ್ವಾಮೀಜಿ ಸಿದ್ಧಲಿಂಗ ಸ್ವಾಮೀಜಿಯವರು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಈ ನೇಮಕಾತಿಯಲ್ಲಿ ಈ ಸಾಲಿನ ನೇಮಕಾತಿ ರದ್ದುಗೊಳಿಸಿ ಹೈಕೋರ್ಟ್ 2018 ಮಾರ್ಚ್ 9 ಏನು ತೀರ್ಪು ಕೊಟ್ಟಿತ್ತಲ್ಲ, ಆ ತೀರ್ಪನ್ನು ಇಟ್ಕೊಂಡು ಅದೇ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿಡಿತ್ತು. ರಾಜ್ಯ ಸರ್ಕಾರ ಸಲ್ಲಿಸಿದ ವಿಶೇಷ ಮನವಿಯನ್ನು ಕೂಡ ಸುಪ್ರೀಂ ಕೋರ್ಟ್ ವಜಾಗೊಳಿಸಿತು. ಈಗ ಸಿದ್ಧಲಿಂಗ ಸ್ವಾಮೀಜಿಯವರು ಬರೆದ ಪತ್ರ ಅಧಿಕಾರಿಗಳ ವಲಯದಲ್ಲಿ ಚರ್ಚೆಗೆ ಒಂದು ಗ್ರಾಸ ಆಗಿದೆ. ಏನಂದರೆ 2011ನೇ ಸಾಲಿನಲ್ಲಿ ಲೋಕಸಭಾ ಆಯೋಗದಿಂದ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ 2020ರ ಬಜೆಟ್ ಅಧಿವೇಶನದಲ್ಲಿ ಚರ್ಚೆ ಆಗಿತ್ತು. ಮಂತ್ರಿಮಂಡಲ ಅಲ್ಲೂ ಕೂಡ ಚರ್ಚೆ ಮಾಡಿ ಅಭ್ಯರ್ಥಿಗಳ ಅನುಕೂಲ ಮಾಡಿಕೊಡ್ತೇವೆ ಅಂಥೇಳಿ ರಾಜ್ಯ ಸರ್ಕಾರ ಭರವಸೆ ನೀಡಿತ್ತು. ಆದರೆ ಇದುವರೆಗೂ ಯಾವುದೇ ಪ್ರಯೋಜನ ಆಗಿಲ್ಲ. ಅಭ್ಯರ್ಥಿಗಳು ಮನವಿ ಮಾಡಿದರೆ ಬೆಳಗಾವಿ ಅಧಿವೇಶನ ಕೂಡ ಈ ಮಸೂದೆಯನ್ನು ಮಂಡಿಸಿ ಅಂಗೀಕಾರ ಮಾಡಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯವನ್ನು ಕೊಡಿ ಅಂಥೇಳಿ ಪತ್ರವನ್ನು ಬರೆದಿದ್ದಾರೆ ಸ್ವಾಮೀಜಿಗಳು. ಅಂದರೆ ಈಗ ವಿಶೇಷ ನೇಮಕಾತಿಗೆ ಕಾಯ್ದೆ ರೂಪಿಸೋದಕ್ಕೆ ಮುಂದೆ ಮಸೂದೆ ಮಂಡಿಸಬೇಕಾ, ಸುಗ್ರೀವಾಜ್ಞೆ ಹೊರಡಿಸಬೇಕಾ ಎಂಬ ಜಿಜ್ಞಾಸೆ ಕೂಡ ಸರ್ಕಾರದ ಮುಂದಿದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೀತೆ, ನಂತರ ಸರ್ಕಾರಕ್ಕೆ ತೀರ್ಮಾನಕ್ಕೆ ಬರುತ್ತೆ ಅಂತ ಹೇಳಿ ಸರ್ಕಾರದ ಮೂಲಗಳು ಹೇಳ್ತವೆ. ಈ ಸಾಲಿನ ಅಕ್ರಮದಲ್ಲಿ ಭಾಗಿಯಾದ KPC ಅಧ್ಯಕ್ಷ ಮತ್ತು KPC ಅಧ್ಯಕ್ಷ ಮತ್ತು 9 ಸದಸ್ಯರ ವಿರುದ್ಧದ ಪ್ರಾಸಿಕ್ಯೂಷನ್ ಕೈಬಿಡದಂತೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಕೂಡ ಕೈಗೊಳ್ಳಲಾಗಿತ್ತು. ಕೇಂದ್ರ ಸರ್ಕಾರದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಗೆ ರಾಜ್ಯ ಸರ್ಕಾರ ನೇರವಾಗಿ ಕಡತ ಸಲ್ಲಿಸಿತು. ಆದರೆ ಈ ಕಡತ ರಾಜ್ಯಪಾಲರ ಮೂಲಕವೇ ಸಲ್ಲಿಸಬೇಕು ಅಂತೇಳಿ ಶರ ಬರೆದು ವಾಪಸ್ ಕಳಿಸಿದ್ದಾರೆ. ಹೀಗಾಗಿ ವಿಳಂಬ ಆಗ್ತಾ ಇದೆ ಅನ್ನೋದು ಸದ್ಯಕ್ಕೆ ಸರ್ಕಾರದ ಒಂದು ವಿವರಣೆ. ಇನ್ನು ರಾಷ್ಟ್ರಮಟ್ಟದಲ್ಲೇ ಮತ್ತೊಂದು ಪ್ರಮುಖ ಸುದ್ದಿ ನಾವು ಗಮನಿಸ್ತಾ ಇದ್ದರೆ, ಉತ್ತರ ಪ್ರದೇಶ ಚುನಾವಣೆ ಈಗಾಗಲೇ ಮೋದಿ ಒಂದು 3-4 ದಿನ ಅಲ್ಲಿ ಮೊಕ್ಕ ಮೂಡಿ ವಾರಣಾಸಿಯಲ್ಲಿ ಒಂದು BJPಗೆ ಪುನಶ್ಚೇತನ ತರತಕ್ಕಂಥ ಕೆಲಸಗಳನ್ನು ಮಾಡಿದ್ರು. ಈಗ ಚುನಾವಣೆಗೆ ಪ್ರಚಾರ ಇಂಡೈರೆಕ್ಟಾಗಿ ಆರಂಭವಾಗಿದೆ. ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣಾ ಪ್ರಚಾರದಿಂದ ಕೇಂದ್ರ ಸಚಿವ ಅಜಯ್ ಮಿಶ್ರಾ ಅವರನ್ನು BJP ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣಾ ಪ್ರಚಾರದಿಂದ ಹೊರಗಿಟ್ಟಿದೆ. ಈ ಅಜಯ್ ಮಿಶ್ರಾ ಗೊತ್ತಲ್ಲ ನಿಮಗೆ, ಕೇಂದ್ರ ಸಚಿವ. ಇವರು ಯಾರು ಅಂದರೆ ಕೇಂದ್ರ ಕೃಷಿ ಸಚಿವರು. ಇವರ ಪುತ್ರ ಇವರು ಒಂದು ಗಗನದಾರಿ ಕೆಲಸವನ್ನು ಮಾಡಿದರು. ಅದೇನಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ರೈತರ ಮೇಲೆ SUVಗಳನ್ನು ಹರಿಸಿದ್ರು. ಇದೊಂದು ಸಂಚು ಅಂತ ಕೂಡ ಉತ್ತರ ಪ್ರದೇಶ SIT ವರದಿಯನ್ನು ಕೊಟ್ಟಿದೆ. ಆ ವರದಿನ ನ್ಯಾಯಾಲಯಕ್ಕೂ ಕೂಡ ಸಲ್ಲಿಸಿದೆ. ಸೊ ಇಂಥ ರೈತರ ಕಗ್ಗೊಲೆಗೆ ಕಾರಣವಾದಂತಹ ಪುತ್ರನ ತಂದೆ ಸಚಿವನಿಗೆ ಉತ್ತರ ಪ್ರದೇಶದ ಪ್ರಚಾರಕ್ಕೆ ಅವಕಾಶ ಕೊಟ್ಟರೆ BJPಗೆ ಎಷ್ಟು ಮತಗಳು ಬರ್ತವೆ ಅಂಥೇಳಿ BJPಗೆ ಗೊತ್ತಿದೆ. ಹಾಗಾಗಿ ಅವರನ್ನು ಪ್ರಚಾರದಿಂದ ಆಚೆಟ್ಟರು. ನಮಗೆ ಯಾವುದೇ ರೀತಿಯ ವಿವಾದ ಬೇಡ. ಮಿಶ್ರಾ ಅವರು ಚುನಾವಣಾ ಪ್ರಚಾರ ಬಂದರೆ ಲಾಭಕ್ಕಿಂತ ಅಪಾಯವೇ ಜಾಸ್ತಿ. ವಿಪಕ್ಷಗಳು ಇದನ್ನು ಟೀಕೆಗೆ ಬಳಸ್ಕೊತವೆ. ಇವರು ಬರೋದು ಬೇಡ ಅಂತ ಹೇಳಿ BJPಯ ಹಿರಿಯ ಮುಖಂಡರುಗಳು ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಿಶ್ರಾ ಅವರನ್ನು ಮಾಧ್ಯಮಗಳು ಮುಜುಗರಕ್ಕೆ ಈಡು ಮಾಡೋದು ನಮಗೇನು ಬೇಕಾಗಿಲ್ಲ. ಲಖೀಂಪುರ ಕೇರಿ ಘಟನೆ ಸಂಬಂಧಿಸಿದಂತೆ SIT ನೀಡಿರೋ ವರದಿ ಕುರಿತು ಈಗಾಗಲೇ ಪ್ರಶ್ನೆ ಮಾಡ್ತಿದ್ದಾರೆ. ಅವ್ರು ಯಾವ ಪ್ರಶ್ನೆಗಳು ಕೂಡ ಉತ್ತರವನ್ನು ಕೊಡ್ತಾ ಇಲ್ಲ. ಅದಕ್ಕೂ ಕೂಡ ಅವರು ಆಕ್ಷೇಪ ರೀತಿಯಲ್ಲಿ ನಡ್ಕೊಂಡಿದ್ರು. ಮತ್ತು ಇನ್ನೊಂದು, ಪಂಜಾಬಲ್ಲಿ ಇದಕ್ಕೆ ವಿರುದ್ಧವಾಗಿ ಅಮರೇಂದರ್ ಸಿಂಗ್ ಕೂಡ BJP ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ಇವರು ಕೃಷಿ ಮಸೂದೆಯನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿ ಪ್ರಧಾನಿಯವರನ್ನು ಮನವಿ ಮಾಡಿಕೊಟ್ಟರು. ನನ್ನ ಮನವಿಯನ್ನು ಕೇಳಿನೇ ಕೃಷಿ ಮಸೂದೆಯನ್ನು ವಾಪಸ್ ತಗೊಂಡಿದ್ದಾರೆ ಅಂಥೇಳಿ ಅಮರೇಂದ್ರ ಸಿಂಗ್ ಹೇಳ್ಕೊಂಡು ಹೊರಡ್ತಾ ಇದ್ದಾರೆ.
ನೋಡಬೇಕು ಅವ್ರಿಗೆ ಎಷ್ಟು ಮತಗಳು ಬರ್ತವೆ ಅಂಥೇಳಿ. ನಿನ್ನೆ ಸದನ ಪ್ರಮುಖವಾಗಿ ಚರ್ಚೆಯಾಗಿದ್ದು ಒಂದು ರಾಜ್ಯಕ್ಕೆ ಸಿಕ್ಕಿದಂತಹ ಅನುದಾನದ ಬಗ್ಗೆ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಡ್ತೀನಿ ಅಂತ ಹೇಳಿರೋದು ಇದುವರೆಗೂ 24,000 ಕೋಟಿ. ಆದರೆ ಈ ಕೊಟ್ಟಿರೋದು ಮಾತ್ರ 9,488 ಕೋಟಿ. ಕೇಂದ್ರ ತೆರಿಗೆಗಳಲ್ಲಿ ರಾಜ್ಯಕ್ಕೆ ಹಂಚಿಕೆ ಮಾಡಿದಂತಹ ಈ ಒಂದು ಮೊತ್ತದಲ್ಲಿ ಒಂದು ವ್ಯತ್ಯಾಸವನ್ನು ಏನು ವಿರೋಧ ಪಕ್ಷಗಳ ಆಡಳಿತ ಪಕ್ಷಕ್ಕೆ ಒಂದು ಚಾಟಿಯೇಟನ್ನು ಬೀಸಿದ. ಅಂದರೆ 15ನೇ ಹಣಕಾಸು ಆಯೋಗದ ಶಿಫಾರಸು ಪ್ರಕಾರ ಈ ಮೊತ್ತ ನೀಡಬೇಕಾಗಿತ್ತು. ಆದರೆ 39% ಅಂದರೆ 40% ಅಷ್ಟೇ ಇದು ನೀಡಿದೆ. ಹಣಕಾಸು ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಧಾನಸಭೆಯಲ್ಲಿ ಶುಕ್ರವಾರ ಮಂಡಿಸಿದ ಒಂದು ರೀತಿ ಮಧ್ಯವಾರ್ಷಿಕ ಪರಿಶೀಲನೆ ವರದಿಯಲ್ಲಿ ಈ ವಿವರಗಳಿತ್ತು. ಅಂದರೆ ಈ ವಿವರಗಳ ಬಗ್ಗೆ ಒಂದು ರೀತಿ ಕೊರತೆಯಾಗಿದೆ. ಅಂದರೆ ಸ್ವಂತ ತೆರಿಗೆ ಸಂಗ್ರಹದಲ್ಲಿ 3,105 ಕೋಟಿ ರೂಪಾಯಿ ಕೊರತೆ ಕೂಡ ಆಗಿದೆ. ಈ ವರ್ಷದ ಸೆಪ್ಟೆಂಬರ್ಗೆ ಉಳಿದಂತಹ ಆಯವ್ಯಯದ ಗುರಿ 86,000 ಕೋಟಿ ಇತ್ತು. ಅದರಲ್ಲಿ 83,031 ಕೋಟಿ ಮಾತ್ರ ಸಂಗ್ರಹ ಆಗಿದೆ. ಅದರಲ್ಲೂ ಕೂಡ 3,000 ಕೋಟಿ ಕೊರತೆ ಆಗಿದೆ. ಕೋವಿಡ್ ಹರಡುವಿಕೆ ಕಡಿಮೆ ಆಗಿದ್ದರಿಂದ 2ನೇ ತ್ರೈಮಾಸಿಕ ಅವಧಿಯಲ್ಲಿ ಚೇತರಿಕೆ ಕಾಣಿಸಿಕೊಂಡಿದೆ. ಆದರೂ ಕೂಡ ಇನ್ನೂ ಚೇತರಿಕೆ ಆಗಬೇಕಾಗಿತ್ತು. ವಿವಿಧ ಆರ್ಥಿಕ ಚಟುವಟಿಕೆ ಮೇಲೆ ನಿರ್ಬಂಧ ವಿಧಿಸಿದ್ದರಿಂದ ನೋಂದಣಿ, ಮುದ್ರಾಂಕ, ಮೋಟಾರು ವಾಹನ ತೆರಿಗೆ ಸಂಗ್ರಹಣೆ ಕೂಡ ಕುಂಠಿತ ಆಗಿತ್ತು. ಇವೆಲ್ಲ ನಾರ್ಮಲ್ ಆದರೆ ಇನ್ನು ಈ ತೆರಿಗೆ ಏನು ಕೋತಾಗಿರೋ ತೆರಿಗೆ ಸಂಗ್ರಹಣೆ ಆಗುತ್ತೆ ಅನ್ನೋದು ಒಂದು ವಿವರಣೆ ಕೂಡ ಇದೆ. ಇನ್ನು PWD, ನೀರಾವರಿ, ಲೋಕೋಪಯೋಗಿ ಇಲಾಖೆಗಳ ಬದ್ಧ ವೆಚ್ಚ ಕೂಡ ಬಜೆಟ್ನಲ್ಲಿ ಮೊತ್ತಕ್ಕಿಂತ 5ರಿಂದ 8 ಪಟ್ಟು ಜಾಸ್ತಿ ಆಗಿದೆ. ಇದು ಕೂಡ ಖರ್ಚಾಗೋದಕ್ಕೆ ಹೆಚ್ಚು ಕಾರಣ. ವಿವಿಧ ಕಾಮಗಾರಿಗಳಿಗೆ ಇಂತಿಷ್ಟು ಅಂತ ಹೇಳಿ ಮೊತ್ತ ಹಂಚಿಕೆ ಮಾಡಿದ್ರು, ಬಜೆಟ್ನ ಒಪ್ಪಿಗೆ ಕೊಟ್ಟಿದ್ರು. ಅದು ಮೀರಿ ಖರ್ಚಾಗ್ತಾ ಇದೆ. ಯಾವ ರೀತಿ ಇದನ್ನು ಹೊಂದಿಸ್ತಾರೆ ಆರ್ಥಿಕ ಸಚಿವರು ಅನ್ನೋದನ್ನು ನೋಡಬೇಕಾಗಿದೆ. ಕೊನೆಯದಾಗಿ ನಾವು ಒಂದು ಸುದ್ದಿಯನ್ನು ಗಮನಿಸಲೇಬೇಕೇನೆಂದರೆ ಒಮೈಕ್ರಾನ್ ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾವೆ. ದೇಶದಲ್ಲಿ ಜನರು ಅನಗತ್ಯ ಓಡಾಡಬಾರ್ದು, ಜನಸಂಚಾರ ತಪ್ಪಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಸಲಹೆಯನ್ನು ಕೊಡ್ತಾ ಇದೆ. ಯುರೋಪ್ ಮತ್ತು ವಿಶ್ವದ ಬೇರೆಡೆ ಕೊರೋನಾ ವೈರಾಣಿನ ಒಂದು ರೂಪಾಂತರ ತಳಿ ಓಡಾಡ್ತಾ ಇದೆ, ಹರಡ್ತಾ ಇದೆ. ಹೀಗಾಗಿ ದೇಶದ ಜನರು ಅನಗತ್ಯ ಪ್ರಯಾಣನ ಮಾಡಬೇಡಿ. ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡಿ. ಎಲ್ಲ ಕಡೆ ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಹೋಗೋದನ್ನು ತಪ್ಪಿಸಿ. 20 ದಿನಗಳಿಂದ ಪ್ರತಿದಿನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೊಸ ಪ್ರಕರಣಗಳ ಸಂಖ್ಯೆ 10,000ಕ್ಕೂ ಕಡಿಮೆ ಇದೆ. ಬೇರೆ ದೇಶದಲ್ಲಿ ಕೋವಿಡ್ ಮತ್ತು ಒಮೈಕ್ರಾನ್ ಪ್ರಕರಣಗಳ ಸಂಖ್ಯೆ ಆಗುತ್ತಾ ಏರಿಕೆ ಗಮನಿಸಿದ್ರೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಒಮೈಕ್ರಾನ್ ರೂಪಾಂತರ ತಳಿ ಡೆಲ್ಟಾಗಿಂತ ಬಹಳ ವೇಗವಾಗಿ ಹರಡ್ತಾ ಇದೆ. ಸಮುದಾಯಕ್ಕೆ ಸೋಂಕು ತಗುಲಿಸಿದ ಒಮೈಕ್ರಾನ್ ಡೆಲ್ಟಾವನ್ನು ಮೀರಿಸುತ್ತೆ ಅಂತ ಹೇಳಿ WHO ಕೂಡ ಹೇಳಿದೆ. ಇದನ್ನು ನೀವು ಸೀರಿಯಸ್ ಆಗಿ ತಗೋಬೇಕು ಅಂತೇಳಿ ಸರ್ಕಾರ ಹೇಳಿದೆ. ದೇಶದ 19 ಜಿಲ್ಲೆಗಳಲ್ಲಿ ಒಂದು ವಾರದಿಂದ ಕೋವಿಡ್ ದೃಢ ಪ್ರಮಾಣ 5ರಿಂದ 10ಕ್ಕೆ ಏರಿಕೆಯಾಗಿದೆ. 5 ಜಿಲ್ಲೆಗಳಲ್ಲಿ ಈ ಪ್ರಮಾಣ 10ಕ್ಕಿಂತ ಜಾಸ್ತಿ ಇದೆ. ಇಂಥ ಜಿಲ್ಲೆಯಲ್ಲಿ ಕೋವಿಡ್ ದೃಢ ಪ್ರಮಾಣ 5ಕ್ಕಿಂತ ಕಡಿಮೆ ಆಗೋವರೆಗೆ ಕಠಿಣ ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಹೇಳ್ತಾನೆ ಇದೆ. ಇದನ್ನು ಹೇಗೆ ರಾಜ್ಯ ಸರ್ಕಾರಗಳು ಅನುಷ್ಠಾನಕ್ಕೆ ತರ್ತವೆ ಅನ್ನೋದನ್ನು ನೋಡಬೇಕು. ಮತ್ತು ಈಗಾಗಲೇ ಬ್ರಿಟನ್ನಲ್ಲಿ 93,000 ಪ್ರಕರಣ ಕಾಣಿಸ್ಕೊಂಡಿದೆ. ಬೇರೆ ಬೇರೆ ದೇಶ ಮತ್ತು ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಜಪಾನ್ನಲ್ಲಿ ಕೋವಿಡ್ ಲಸಿಕೆ ಬೂಸ್ಟರ್ ಡೋಸ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಭಾರತದಲ್ಲೂ ಕೂಡ ಬೂಸ್ಟರ್ ಡೋಸ್ ಕೊಡೋದಕ್ಕೆ ಅವಕಾಶವನ್ನು ಈಗಾಗಲೇ ಅನುಮತಿಯನ್ನು ಕೊಡಲಾಗಿದೆ. ಮತ್ತು ಕೋವ್ಯಾಕ್ಸಿನ್ ಬಳಕೆಗೂ ಕೂಡ ಅನುಮತಿಯನ್ನು ಕೊಟ್ಟಿದೆ. ಇದರಿಂದ ಬಹಳ ಬೇಗ ಈ ಒಂದು ಒಮೈಕ್ರಾನ್ನ ತಪ್ಪಿಸೋದಕ್ಕೆ ಒಂದು ಸಿದ್ಧತೆಯನ್ನು ಸರ್ಕಾರ ಮಾಡಿಕೊಂಡಿದೆ. ಜನ ಇದಕ್ಕೆ ಸ್ಪಂದಿಸಬೇಕು, ಅನಗತ್ಯ ಓಡಾಟವನ್ನು ನಿಲ್ಲಿಸಬೇಕು. ಆಗ ಮಾತ್ರ